ಎಲ್ಲರಿಗೂ ನಮಸ್ಕಾರ. ಈ ದಿನ ಎಳ್ಳ ಅಮಾವಾಸ್ಯೆ. ಎಳ್ಳ ಅಮಾವಾಸ್ಯೆ ಉತ್ತರ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದಂತಹ ಹಬ್ಬ. ಈ ಎಳ್ಳ ಅಮಾವಾಸ್ಯೆ ಬಂದ ತಕ್ಷಣ ಮನೆಯಲ್ಲಿ ತುಂಬ ಸಡಗರದಿಂದ ಸಿಹಿಯಾದ ಅಡಿಗೆಯನ್ನು ಮಾಡ್ತಾರೆ. ಆ ಅಡಿಗೆಯನ್ನು ಕಟ್ಕೊಂಡು ಹೊಲಗಳಿಗೆ ಹೋಗಿ ಸಾಕಷ್ಟು ಸಂತೋಷದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಅಡಿಗೆಯನ್ನು ಸವಿತಾರೆ, ಊಟ ಮಾಡ್ತಾರೆ. ಯಾಕಂದರೆ ಈ ಪ್ರಕೃತಿ, ಈ ಭೂಮಾತೆ ನಮಗೋಸ್ಕರ ಸಾಕಷ್ಟು ದವಸ ಧಾನ್ಯಗಳನ್ನು ನೀಡಿದಾಳೆ. ಅದೆಲ್ಲವನ್ನು ಉಂಡು ಸಂತಸದಾಯಕವಾಗಿ ನಾವು ಇರ್ತೀವಿ ಅಂತಂದರೆ ಆ ಸಂಭ್ರಮನೇ ಬೇರೆ. ಇಂಥ ಒಂದು ಎಳ್ಳ ಅಮಾವಾಸ್ಯೆಯ ವಿಶೇಷವಾದ ಈ ಸಂದರ್ಭವನ್ನು ಈ ಒಂದು ಕವನದ ಮೂಲಕ ನಮ್ಮೆಲ್ಲರಿಗೂ ಪರಿಚಯಿಸಿದ್ದಾರೆ ಪ್ರಕಾಶ್ ಹೂಗಾರ್ ಶಿಕ್ಷಕರು. ಇದನ್ನು ನಾನು ವಾಚನ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ವಿಜಯಲಕ್ಷ್ಮಿ. ಎಳ್ಳ ಅಮಾವಾಸ್ಯೆ ಹಸಿರ ಸಿರಿಯ ಧರೆಗೆ ಎಳ್ಳ ಅಮಾವಾಸ್ಯೆ, ಹಸಿರ ಸಿರಿಯ ಧರೆಗೆ ಉಸಿರ ನೀಡುವ ಸಸಿಗೆ ಕಸುವು ಧವಸ ತೆನೆಗೆ ಪೂಜಿಪ ನಮನವೇ ಎಳ್ಳ ಅಮಾವಾಸ್ಯೆ. ಜೋಳ ಕಡಲೆ ಗೋಧಿಯ ಮೆಣಸು ಹತ್ತಿ ಸಿರಿಯ ದವಸ ಬೆಳೆವ ಇಳೆಗೆ ಕೃತಜ್ಞೆ ಸಲ್ಲಿಪುದೆ ಇಳೆ ಅಮಾವಾಸ್ಯೆ. ರಾಗಿ ಭತ್ತ ಕಂಗು ಬಾಳೆ ಕಬ್ಬು ತೆಂಗು ಹಲಸು ಮಾವು ಇಂಗು ಫಸಲು ನೀಡುವ ವಸುದೆಗೆ ಬಾಗಿಪುದೆ ಎಳ್ಳ ಅಮಾವಾಸ್ಯೆ. ಹಸಿವ ಜೀವಿಯ ಬಯಕೆಯ ಹಸಿವ ತನಿಪ ಬೆಳೆಯ ಸಸಿಯ ಒಡಲ ತುಂಬಿ ಹೊತ್ತ ಭುವಿಗೆ ಧನ್ಯತೆಯೇ ಎಳ್ಳ ಅಮಾವಾಸ್ಯೆ. ಪ್ರಾಣಿ ಮೇವ ಮೇವನು ಪಕ್ಷಿ ತಿನ್ನುವ ಕಾಳನು ದುಂಬಿ ಹೀರುವ ಹೂವನು ಜೀವ ಪೊರೆವ ಧರೆಗೆ ಪೂಜೆಯೇ ಎಳ್ಳ ಅಮಾವಾಸ್ಯೆ. ಸಿಹಿಯ ಸ್ವಾದದ ಹಣ್ಣುಗಳ ಹುಳಿಯ ರುಚಿಯ ಕಾಯಿಗಳ ಎಣ್ಣೆ ರಸದ ಬೀಜಗಳ ಬೆಳೆವ ಇಳೆಗೆ ಪೂಜೆಯೇ ಎಳ್ಳ ಅಮಾವಾಸ್ಯೆ. ಚವಳಿ ಬದನೆ ಹೀರೆಯ ಕವಳಿ ಕಂಚಿ ನಿಂಬೆಯ ಅವರೆ ಬೆಂಡೆ ಪುಂಡಿಯ ಪಲ್ಲೆ ಬೆಳೆವ ಇಳೆಗೆ ಪೂಜೆಯೇ ಎಳ್ಳ ಅಮಾವಾಸ್ಯೆ. ಜೋಳದ ರೊಟ್ಟಿ ಪುಂಡಿಯ ಕಾಳು ಹೆಸರು ಚಟ್ನಿಯ ಎಳ್ಳು ಶೇಂಗಾ ಹೋಳಿಗೆಯ ಕುಳಿತು ಬಳಗದಿ ಸವಿಯೇ ಎಳ್ಳ ಅಮಾವಾಸ್ಯೆ. ಧನ್ಯವಾದಗಳು.